60 ಸಂಜೆ ಆಯ್ತು ಅಂತ ಹೇಳಿದ್ರೆ ಈ ಮೈಸೂರಿನ ಸೊಬಗನ್ನ ಕಂಡು ಸಿದ್ದರಾಮಯ್ಯನವರ ಆಗಮನ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಇದೀಗ ಸಿಎಂ ಆಗಮನ ಆಗಿರುವಂಥದ್ದು. ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಗುತ್ತೆ ಸರ್ಕಾರದ ವತಿಯಿಂದ. ದಸರಾ ಹಬ್ಬದ ಸಂಭ್ರಮ ಯಾಕೆ ದುಪ್ಪಟ್ಟು ಅಂತ ಹೇಳಿದರೆ ಇದೇ ಕಾರಣಕ್ಕೆ. ಒಂದು ಕಡೆಯಲ್ಲಿ ರಾಜಮನೆತನದಿಂದ ಆಚರಣೆ ವಿಧಿವಿಧಾನಗಳು ನೆರವೇರುತ್ತಾ ಇರುತ್ತೆ, ಇನ್ನೊಂದು ಕಡೆಯಲ್ಲಿ ಸರ್ಕಾರದ ವತಿಯಿಂದಲೂ ಕೂಡ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು. ಇದೀಗ ಸಿಎಂರ ಆಗಮನ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಕಾರ್ಯಕ್ರಮದಲ್ಲಿ ಸಿಎಂ ಕೂಡ ಭಾಗಿಯಾಗಲಿದ್ದಾರೆ. ಸಿಎಂ ಜೊತೆಗೆ DCM ಕೂಡ ಭಾಗಿಯಾಗಲಿದ್ದಾರೆ. ಜೊತೆಗೆ ಇಡೀ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗಿಯಾಗುವಂಥದ್ದು. ಇವತ್ತಿನ ಈ ಸಂಭ್ರಮದಲ್ಲಿ ಈ ಎಲ್ಲ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ. ಅನಂತರ ಇಡೀ ರಾಜ್ಯದ ಜನತೆ ಸಂಭ್ರಮದಿಂದ ಆಚರಿಸುವಂಥ ನಾಡ ಹಬ್ಬ. ಇಡೀ ರಾಜ್ಯದ ಜನತೆಯ ಪರವಾಗಿ ಸಿಎಂ ಮತ್ತು DCM ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಿಎಂ ಜೊತೆಗೆ ಕೆಲವು ಸಚಿವರುಗಳು ಕೂಡ ಆಗಮಿಸಿದ್ದಾರೆ. ಅವರನ್ನು ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಳ್ಳಲಾಗ್ತಾ ಇದೆ. ಲಲಿತ ಮಹಲ್ ಪ್ಯಾಲೇಸ್ನಿಂದ ಸಿಎಂ ಆಗಮಿಸಿರುವಂಥದ್ದು. ಅವರನ್ನು ಅದ್ದೂರಿಯಾಗಿ ಸ್ವಾಗತ ಕೋರಲಾಗ್ತಾ ಇದೆ. ಇನ್ನೇನು ನಂದಿ ಧ್ವಜಕ್ಕೆ ಪೂಜಾ ಕಾರ್ಯವೂ ಕೂಡ ನೆರವೇರಲಿದೆ. JC ಮಹದೇವಪ್ಪನವರು ಕೂಡ ಸಾಥ್ ನೀಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದೆ. ನಂದಿ ಧ್ವಜ ಪೂಜೆಯ ನಂತರ ಇನ್ನು ಸಾಕಷ್ಟು ಕಾರ್ಯಕ್ರಮಗಳು ನೆರವೇರಲಿದೆ. ಆನಂತರ ಪುಷ್ಪಾರ್ಚನೆಯನ್ನು ಮಾಡಲಾಗುತ್ತೆ. ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಮೈಸೂರಿನ ಲೈವ್ ವಿಷನ್ಸ್. ಸಿಎಂ ಆಗಮನದ ನಂತರ ಇದೀಗ ಪುಷ್ಪಾರ್ಚನೆ ಕಾರ್ಯವನ್ನು ನೆರವೇರಿಸಲಾಗಿದೆ. ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಸಿಎಂ.